ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಎಷ್ಟೋ ಬಾರಿ ನಮಗೆ ಹಣಕಾಸಿನ ಸಮಸ್ಯೆ ಅತ್ಯಂತ ರೂಪದಲ್ಲಿ ಆಗ್ತಾ ಇರುತ್ತೆ. ಅದು ಒಂದು ಯಶಸ್ಸೇ ಸಿಗಲ್ಲ, ಅಥವಾ ಆರ್ಥಿಕ ಮುಗ್ಗಟ್ಟು ಅಥವಾ ಆರ್ಥಿಕ ಸಂಕಷ್ಟಗಳು ಅಂತ ನಾವೇನು ಹೇಳ್ತೀವಿ ಅದು ಉಂಟಾಗುತ್ತೆ. ಅದರ ಜೊತೆಗೆ ನಮಗೆ ದಾರಿದ್ರ್ಯವೂ ಸಮೇತ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ಪರಿಹಾರಗಳನ್ನು ಮಾಡಿಕೊಂಡ್ರೂ ನಮಗೆ ಪರಿಹಾರ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಲಕ್ಷ್ಮಿಯ ದಶಾಕ್ಷರ ಮಂತ್ರ ಅಂತ ಹೇಳ್ತೀವಿ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ 100ಕ್ಕೆ 100 ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಈ ಮಂತ್ರವನ್ನು ನೀವು 1.25 ಲಕ್ಷದಷ್ಟು ನೀವು ಜಪವನ್ನು ಮಾಡಬೇಕು. ಅದನ್ನು ನೀವು 40 ದಿನಗಳ ಕಾಲ ಮಾಡಬೇಕು. 1.25 ಲಕ್ಷ ಏನಿದೆ ಅದನ್ನು ಡಿವೈಡ್ ಮಾಡಿಕೊಂಡು 40 ಡೇಸ್ಗೆ ನೀವು ಡಿವೈಡ್ ಮಾಡಿಕೊಂಡು ಆನಂತರದಲ್ಲಿ ನಿಮ್ಮ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ, ಆನಂತರದಲ್ಲಿ ಮನೆ ದೇವರು ಜೊತೆಗೆ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಕೂತ್ಕೋಬೇಕಾಗುತ್ತೆ. ಆದರೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನೀವು ಪ್ರತಿದಿನವೂ ಶುಚಿರ್ಭೂತರಾಗಬೇಕು. ಅದರ ಜೊತೆಗೆ ನೀವು ಬೆಳಿಗ್ಗೆ ಪರಿಹಾರ ಮಾಡಿಕೊಂಡ್ರೆ ಬೆಳಿಗ್ಗೆನೇ ಮಾಡ್ಕೊಳ್ಳಿ, ಅದು ಮಂತ್ರ ಹೇಳುವಂಥದ್ದು. ಅಥವಾ ಸಂಜೆ ಅಂತಂದರೆ ಸಂಜೆನೇ ನೀವು ಮಾಡಬೇಕು. ಅದು ಬಿಟ್ಬಿಟ್ಟು ಯಾವುದ್ಯಾವುದೋ ಸಮಯದಲ್ಲಿ ಖಂಡಿತವಾಗ್ಲೂ ಮಾಡಬೇಡಿ. ಯಾಕಂದರೆ ಈ ಮಂತ್ರ, ಕೆಲವು ಮಂತ್ರಗಳಿಗೆ ತನ್ನದೇ ಆದಂತಹ ಮಹತ್ವ ಇದೆ. ಅದರ ಜೊತೆಗೆ ಮೇಡಮ್, ನಮಗೆ ಇದನ್ನು ಯಾವ ರೀತಿ ಜಪ ಮಾಡಬೇಕು, ನಾವು ಇದಕ್ಕೆ ಏನು ಉಪಯೋಗಿಸ್ಬೇಕು ಅಂತಂದ ಸಂದರ್ಭದಲ್ಲಿ ನೀವು ಈ ಜಪಕ್ಕಾಗಿ ಸ್ಫಟಿಕದ ಮಾಲೆ ಅಂತ ಏನಿದೆ, ಆ ಸ್ಫಟಿಕದ ಮಾಲೆಯನ್ನು ನೀವು ತಂದುಕೊಂಡು ನೀವು ಅದರಲ್ಲಿ ಸಮೇತ ನೀವು ಜಪವನ್ನು ಮಾಡ್ಬೋದು. ಇಲ್ಲ ಮೇಡಮ್, ಸ್ಫಟಿಕದ್ದು ನಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ, ಮಂತ್ರಗಳನ್ನು ಜಪ ಮಾಡುವಾಗ ಅದು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆಯೇ ಇಂತಹ ಮಂತ್ರವನ್ನು ಜಪ ಮಾಡಬೇಕಾದಂತಹ ಸಂದರ್ಭದಲ್ಲಿ ನೀವು ಸ್ವಲ್ಪ ಕೈಯಲ್ಲಿ ನೀರು ಇಟ್ಕೊಂಡು, ಅಕ್ಷತೆಯನ್ನು ಇಟ್ಕೊಂಡು, ಯಾವ ಕಾರಣಕ್ಕೆ ನೀವು ಇದನ್ನು ಮಾಡ್ತಾ ಇದ್ದೀರಿ, ಒಂದು ಕಾರ್ಯದ ಉದ್ದೇಶ ಆಗಿರ್ಬೋದು, ಅಥವಾ ಮಕ್ಕಳ ಫೀಸ್ ಕಟ್ಟೋಕ್ಕಾಗಿರ್ಬೋದು, ಮನೆಗಾಗಿರ್ಬೋದು, ಯಾವುದೇ ಕಾರ್ಯಕ್ಕೆ ಹಣ ಬೇಕೇ ಬೇಕು. ಯಾವ ಕಾರ್ಯಕ್ಕಾಗಿ ನೀವು ಮಾಡ್ತಾ ಇದ್ದೀರಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಆನಂತರ ಹೇಳಿ ಅಂತ ಹೇಳ್ತೀನಿ. ಆನಂತರದಲ್ಲಿ ನೀವು ಆ ಸಂಕಲ್ಪ ಮಾಡಿಕೊಂಡು ಆನಂತರ ಒಂದು ತಟ್ಟೆಗೆ ಆ ನೀರನ್ನು ನೀವು ಬಿಡಬೇಕು. ಇಲ್ಲ ಮೇಡಮ್, ನಾವು ಖಂಡಿತವಾಗ್ಲೂ ಸ್ಫಟಿಕದಲ್ಲೇ ಮಾಡ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಸ್ಫಟಿಕವನ್ನು ಉಪಯೋಗಿಸಿದರೆ ಜಪ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಮತ್ತೆ ಅದನ್ನು ತೆಗೆದು ನೀರಿಗೆ ಹಾಕಿಡಬೇಕು. ಸ್ಫಟಿಕವನ್ನು ರಾತ್ರಿಯೆಲ್ಲ ನೀರಿನಲ್ಲೇ ನೆನೆಯಬೇಕು. ಅದನ್ನು ಆನಂತರ ಆ ನೀರನ್ನು ತೆಗೆದು ಗಿಡಕ್ಕೆ ಹಾಕಿಬಿಟ್ಟು ಮತ್ತೆ ಸ್ಫಟಿಕವನ್ನು ತೆಗೆದು ಮತ್ತೆ ಉಪಯೋಗಿಸ್ಬೇಕು. ಇಲ್ಲ ಆ ಸ್ಫಟಿಕದ ನೀರನ್ನು ಗಿಡಕ್ಕೆ ಹಾಕಲಿಕ್ಕಿಂತ ಮುಂಚೆ ನಿಮ್ಮ ಮನೆಯ ಎಲ್ಲ ಕಡೆ ಸ್ವಲ್ಪ ಸಿಂಪಡಿಸಿ ಅಂತ ಹೇಳ್ತೀನಿ. ಆನಂತರ ನೀವು 40 ದಿನಗಳ ಆದ ನಂತರ ನೀವೇನು ಮಾಡಬೇಕು ಅಂದರೆ ಈ ಸ್ಫಟಿಕದ ಮಾಲೆಯನ್ನು ತಗೊಂಡು ಹರಿಯುವ ನೀರಿನ ಕಡೆಗೆ ನೀವು ಬಿಟ್ಟು ಬರಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಏನೇ ದರಿದ್ರಗಳಿರಲಿ ಅವೆಲ್ಲವೂ ನಿವಾರಣೆಯಾಗಿ ಆರ್ಥಿಕ ಅಭಿವೃದ್ಧಿಗೆ ನಿಮಗೆ ಒಂದು ಯಶಸ್ಸು ಉಂಟಾಗುತ್ತೆ, ಜೊತೆಗೆ ಕೀರ್ತಿ ಸಮೇತ ಉಂಟಾಗುತ್ತೆ. ಇಲ್ಲ ಮೇಡಮ್, ನಾವು ಸ್ಫಟಿಕವನ್ನು ಬಳಸಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ನಿತ್ಯವೂ 108 ಕಾಳಿನ ಅವರೆಕಾಳು ಅಂತ ಏನಿದೆ ಆ ಅವರೆಕಾಳಿಂದನೂ ಸಮೇತ ನೀವು ಮಾಡ್ಬೋದು. ಆ ಅವರೆಕಾಳನ್ನು ನೀವು ನೀರಿನಲ್ಲೇ ನೆನೆಸೋದು, ಮತ್ತು ಆ ನೀರನ್ನು ತೆಗೆದು ಸಿಂಪಡಿಸುವಂಥದ್ದು, ಮತ್ತು ಒಂದೊಂದೇ ನೀವು ಮಂತ್ರವನ್ನು ಹೇಳಬೇಕಾಗುತ್ತೆ. ಆ ಮಂತ್ರ ಈ ರೀತಿ ಇರುತ್ತೆ: ಓಂ ನಮೋ ಕಮಲವಾಸಿನಿಯೇ ಸ್ವಾಹ, ಓಂ ನಮೋ ಕಮಲವಾಸಿನಿಯೇ ಸ್ವಾಹ, ಓಂ ನಮೋ ಕಮಲವಾಸಿನಿಯೇ ಸ್ವಾಹ ಅಂತ ಹೇಳಿಬಿಟ್ಟು 1.25 ಲಕ್ಷದಷ್ಟು ನೀವು ಜಪವನ್ನು 40 ದಿನಗಳ ಕಾಲ ಡಿವೈಡ್ ಮಾಡ್ಕೊಂಡು ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ಒಂದು ಧನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀನಿ. ಇಂತಹ ಒಂದು ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ಹಲವಾರು ಕಡೆ ಹೋಗಿ ನಮಗೆ ಪರಿಹಾರ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲೂ ಸಮೇತ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.